ಖತರ್ನಾಕ್ ಬೈಕ್ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಚಿಕ್ಕಬಳ್ಳಾಪುರ ಪೊಲೀಸರು ಆತನಿಂದ ಸುಮಾರು 8 ಲಕ್ಷ ಮೌಲ್ಯದ ಬೈಕ್ಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಂಧ್ರಪ್ರದೇಶ ಮೂಲದ ಸುಮಂತ್ ಎಂಬಾತ ಬೈಕ್ ಕಳ್ಳನಾಗಿದ್ದು ರಾಜ್ಯದಲ್ಲಿ ವಾಹನಗಳನ್ನು ಕಳವು ಮಾಡುತ್ತಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಹಿಂದೂಪುರ ಮೂಲದ ಸುಮಂತ್ ಅಲಿಯಾಸ್ ಪುಲಿ ಎಂಬಾತ ಬಂಧಿತ ಆರೋಪಿಯಾಗಿದ್ದು ಈತನಿಂದ 8 ಲಕ್ಷ ಮೌಲ್ಯದ ವಾಹನಗಳನ್ನು ಜಪ್ತು ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಳವಾಗುತ್ತಿದ್ದ ಬೈಕ್ಗಳನ್ನು ಈತನೇ ಕಳವು ಮಾಡಿರುವ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದು ಅಂತಾರಾಜ್ಯ ಖತರ್ನಾಕ್ ಬೈಕ್ ಕಳ್ಳ ಸೆರೆ ಸಿಕ್ಕಿದ್ದಾನೆ. ಚಿಕ್ಕಬಳ್ಳಾಪುರ ನಗರ ಪೊಲೀಸರು ರಾತ್ರಿ ವೇಳೆ ಗಸ್ತು ತಿರುಗುತ್ತಿದ್ದ ವೇಳೆ ಬೈಕ್ ತಳ್ಳಿಕೊಂಡು ಹೋಗುತ್ತಿದ್ದ ವ್ಯಕ್ತಿ ಪೊಲೀಸರನ್ನ ಕಂಡು ಬೈಕ್ ಅನ್ನು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಲು ಯತ್ನಿಸಿದ್ದಾನೆ. ಪೊಲೀಸರನ್ನ ಕಂಡು ಪರಾರಿಯಾಗಲು ಯತ್ನಿಸುತ್ತಿರುವ ಆಸಾಮಿಯ ಬಗ್ಗೆ ಸಂಶಯ ಬಂದು ಪೊಲೀಸರು ಆತನನ್ನ ಹಿಡಿದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಆಂಧ್ರಪ್ರದೇಶದ ಹಿಂದೂಪುರ ಮೂಲದ ಬಿ ಸುಮಂತ್ ಅಲಿಯಾಸ್ ಪುಲಿ ಎಂದು ತಿಳಿದು ಬಂದಿದ್ದು ಈತನ ವಿರುದ್ಧ ಆಂಧ್ರಪ್ರದೇಶ, ಕರ್ನಾಟಕ ಸೇರಿದಂತೆ ಹಲವು ಕಡೆ ಬೈಕ್ ಕಳವು ಮಾಡಿರುವ ಬಗ್ಗೆ ಪ್ರಕರಣಗಳು ದಾಖಲಾಗಿವೆ. ಆರೋಪಿ ಸುಮಂತ್ನಿಂದ ಸುಮಾರು 8 ಲಕ್ಷ ರೂಪಾಯಿ ಮೌಲ್ಯದ ಬೈಕ್ಗಳನ್ನು ವಶಕ್ಕೆ ಪಡೆದು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಿನಾಂಕ 22/5/2024 ನಮ್ಮ ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯ ದಿನ್ನೆ ಹೊಸಳ್ಳಿ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಒಂದು 2 ವೀಲರ್ ವಾಹನವನ್ನು ತಳ್ಕೊಂಡು ಹೋಗ್ತಿದ್ದಾನೆ. ಈ ಸಂದರ್ಭದಲ್ಲಿ ನಮ್ಮ ಬೀಟ್ನಲ್ಲಿದ್ದಂಥ ಸಿಬ್ಬಂದಿಯವರು ಈತನನ್ನು ಅನುಮಾನಾಸ್ಪದವಾಗಿ ಅಡ್ಡಾಡ್ತಿದ್ದರಿಂದ ಈತನನ್ನು ನಿಲ್ಲಿಸಿ ಈತನನ್ನು ಪ್ರಶ್ನೆ ಮಾಡಲಾಗಿ ಈತ ಯಾವುದೇ ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟಿರೋದಿಲ್ಲ. ಆದ್ದರಿಂದ ಆತನನ್ನು ಹೆಚ್ಚಿನ ವಿಚಾರಣೆ ಮಾಡಿದಾಗ ಆತ ಆಂಧ್ರ ಪ್ರದೇಶದ ಹಿಂದೂಪುರ ಪಟ್ಟಣಕ್ಕೆ ಸೇರಿರ್ತಕ್ಕಂತಹ ಸುಮಂತ್ ಅಲಿಯಾಸ್ ಪುಲಿ ಅಂತ ತನ್ನ ಹೆಸರು ತಿಳಿಸಿರ್ತಾನೆ ಮತ್ತು ಆತನ ಬಳಿ ಇದ್ದಂತಹ ವಾಹನದ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದಾಗ ಆತ ಅದನ್ನು ಕಳುವು ಮಾಡಿಕೊಂಡು ಅಥವಾ ಯಾವುದೇ ಸಮರ್ಪಕ ದಾಖಲೆಗಳನ್ನ ನೀಡದೆ ಆತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಆತ ಸುಮಾರು 16 2 ವೀಲರ್ಸನ್ನು ಇತ್ತೀಚಿನ ದಿನಗಳಲ್ಲಿ ಕಳುವು ಮಾಡಿರುವುದಾಗಿ ಒಪ್ಕೊಂಡಿರ್ತಾನೆ. ಇವನ್ನ ಬಹುತೇಕ ಬೆಂಗಳೂರು ನಗರ, ಯಲಹಂಕ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕುಗಳಲ್ಲಿ ಕಳ್ಳತನ ಮಾಡಿರುವುದಾಗಿ ನಮಗೆ ತಿಳಿದು ಬಂದಿರ್ತದೆ. ಸೊ ಆದ್ದರಿಂದ ಈತನನ್ನು ವಿಚಾರಣೆಗೆ ಒಳಪಡಿಸಿ ಒಟ್ಟು ಕಳ್ಳತನ ಮಾಡಿರ್ತಕ್ಕಂತಹ ಒಟ್ಟು 16 ದ್ವಿಚಕ್ರ ವಾಹನಗಳನ್ನು, ಅದರ ಬೆಲೆ ಅಂದಾಜು 8 ಲಕ್ಷ ಆಗ್ಬೋದು, ಅಷ್ಟು ವಾಹನಗಳನ್ನು ಈಗ ವಶಪಡಿಸಿಕೊಂಡು ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒದಗಿಸಲಾಗಿರ್ತದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.